ಹಾಕೋದ್ರಿ ಪರ್ಸೆಂಟೇಜ್ ಈ ಸಾರಿ? ಹೋದ ವರ್ಷ 110 ಮಕ್ಕಳು ದಾಖಲೆ ಆಗಿದ್ವಿ. ಈ ವರ್ಷ ನಾವು ಅದಕ್ಕಿಂತ ಹೆಚ್ಚು ಮಕ್ಕಳ ದಾಖಲೆಯನ್ನು ನಿರೀಕ್ಷೆ ಮಾಡ್ತಿದ್ದೇವೆ. ಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ದಾಖಲಾತಿ ಆಗ್ಬೋದು. ಆಂಗ್ಲ ಮಾಧ್ಯಮದಲ್ಲಿ ಅವು ಎಷ್ಟಾಗ್ಬೋದು? 30. ಆಂಗ್ಲ ಮಾಧ್ಯಮಕ್ಕೆ ಸರ್ಕಾರ ನಿಗದಿಪಡಿಸಿದಂತೆ ಗರಿಷ್ಠ 30 ಮಕ್ಕಳಿಗೆ ನಿಗದಿಪಡಿಸಿದ್ದಾರೆ. ಆ ರೀತಿಯಾಗಿ ಈ 4 ವರ್ಷದ ಹಿಂದಿನ ಶೈಕ್ಷಣಿಕ ಅವಧಿಯಲ್ಲಿ ಹೆಚ್ಚಿನ ಬೇಡಿಕೆ ಇದ್ದಿಲ್ಲ. ದಾಖಲಾತಿಗಳು 1ನೇ ವರ್ಷ 6 ಮಕ್ಕಳಾದರು, 2ನೇ ವರ್ಷ 11 ಮಕ್ಕಳು, 3ನೇ ವರ್ಷ 30 ಮಕ್ಕಳಾದರು. ಬಟ್ ಈ ವರ್ಷ ಹೆಚ್ಚಿನ ದಾಖಲೆ ಬೇಡಿಕೆ ಇದ್ದಿದ್ದರಿಂದ ನಾವು ಅರ್ಜಿಯನ್ನ ಇವತ್ತಿಂದ ದಿನಾಂಕ 31ರವರೆಗೆ ಅರ್ಜಿಯನ್ನು ಸ್ವೀಕಾರ ಮಾಡ್ತೀವಿ. 1ನೇ ತಾರೀಕು ಜೂನ್ 1ನೇ ತಾರೀಕು ಎಲ್ಲ ಪಾಲಕ ಪೋಷಕರ ಸಮ್ಮುಖದಲ್ಲಿ ಲಾಟ್ರಿ ಮೂಲಕ ಆಯ್ಕೆ ಮಾಡೋದ್ರಿಂದ ಸರ್ಕಾರ ನಿರ್ದೇಶನ ಕೊಟ್ಟಿದೆ, ಒಂದು ಸುತ್ತೋಲೆ ಕೊಟ್ಟಿದೆ, ಲಾಟ್ರಿ ಮೂಲಕ ಆಯ್ಕೆ ಮಾಡಬೇಕು. ಅದಕ್ಕೋಸ್ಕರ ನಾವು ಎಲ್ಲ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಜೂನ್ 1ನೇ ತಾರೀಕಿಗೆ ಲಾಟ್ರಿ ಮೂಲಕ ಗರಿಷ್ಠ 30 ಮಕ್ಕಳನ್ನ ಆಯ್ಕೆ ಮಾಡ್ತೀವಿ. ಸರ್, ಲಾಟ್ರಿ ಒಳಗೆ ಅಕಸ್ಮಾತ್ ಬರಲಿಲ್ಲ ಪಾಲಕರಿಗೆ ಬೇಜಾರಾಗಲ್ವಾ? ನಾವೇನು ಮಾಡೋಕ್ಕಾಗಲ್ಲ. ಇದು ಸರ್ಕಾರದ ನಿಯಮಾವಳಿ, ಸರ್ಕಾರದ ಸುತ್ತೋಲೆ, ಸರ್ಕಾರದ ಒಂದು ಆದೇಶ ಇದೆ. ಆ ಆದೇಶಕ್ಕೆ ಅನುಗುಣವಾಗಿ ನಿಯಮಾವಳಿ ಪ್ರಕಾರ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಪ್ರಭಾರಿ ಪ್ರಧಾನಗಳು ಸರ್ಕಾರಿ ಶಾಸಕರ ಮಾದರಿ ಪ್ರಾಥಮಿಕ ಶಾಲೆ ಹಾನಗಲ್. ಇವತ್ತು 2022 ಮತ್ತು 23ನೇ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವಿದ್ದು ರಾಜ್ಯಾದ್ಯಂತ ಇವತ್ತು ಅಧಿಕೃತವಾಗಿ ಶಾಲೆಗಳು ಪ್ರಾರಂಭವಾಗಿವೆ. ಈ ಶೈಕ್ಷಣಿಕ ವರ್ಷವನ್ನು ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಿಕಾ ಚೇತರಿಕೆ ವರ್ಷ ಎಂದು ಘೋಷಣೆ ಮಾಡಿದೆ. ಆ ಪ್ರಯುಕ್ತ ಇವತ್ತಿಂದ ಅಧಿಕೃತವಾಗಿ ಮಕ್ಕಳು ಶಾಲೆಗೆ ಉಲ್ಲಾಸದಿಂದ, ಆಸಕ್ತಿಯಿಂದ, ಅಭಿರುಚಿಯಿಂದ ಆಗಮಿಸಿದ್ದಾರೆ. ಇವತ್ತಿನ ನಮ್ಮ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ RN ಹುಳ್ಳಿ ಸರ್ ಅವರು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರೇರಣಾತ್ಮಕ ಮಾತುಗಳನ್ನು ಆಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಯುತ BM ಬೇನ್ಮರ್ ಸರ್ ಅವರು, ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಶ್ರೀನಿವಾಸ್ ದೀಕ್ಷಿತ್ ಸರ್ ಅವರು, ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಯುತ ಉಮೇಶ್ ಪಾಳ್ಗೆ ಅವರು, ಉಪಾಧ್ಯಕ್ಷನಿಯಾದ ಶ್ರೀಮತಿ ಸಾವಿತ್ರವ ತೌರಿ ಅವರು, ಸದಸ್ಯರಾದ ಶ್ರೀ ಮಹಾಲಿಂಗಪ್ಪ ಬಿದರ್ಮಳಿ ಅವರು, ಬಾಬಾಜಾನ್ ಬಿಜಾಪುರ್ ಅವರು ಹಾಗೂ ಎಲ್ಲ ಪಾಲಕರು, ಪೋಷಕರು ಮತ್ತು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀಯುತ GM ಪಂಚಾಳ್ ಸರ್ ಅವರು ಭಾಗವಹಿಸಿದ್ದರು. ಹೆಚ್ಚಿನ ಆಚರಣೆ ಮಾಡುತ್ತಿರುವುದರಿಂದ ಇವತ್ತು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು, ಪೋಷಕರು ಆಗಮಿಸಿ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಇವತ್ತಿಂದ ಶಾಲೆಯಲ್ಲಿ ದಾಖಲಾತಿ ಆಂದೋಲನ ಪ್ರಾರಂಭವಾಗುತ್ತದೆ. 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಕನ್ನಡ ಮಾಧ್ಯಮಕ್ಕೆ ಮತ್ತು 1ನೇ ತರಗತಿಗೆ ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರವೇಶ ಅರ್ಜಿಗಳನ್ನು ಸ್ವೀಕಾರ ಮಾಡುತ್ತಿದ್ದೇವೆ, ದಾಖಲಾತಿಯನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಹಾಗಾಗಿ ಎಲ್ಲ ಬಡವರು, ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಮಕ್ಕಳು, ನಿರ್ಗತಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳಿಗೆ ಅರ್ಜಿಯನ್ನ ನೀಡಿ ದಾಖಲಾತಿಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ಇದರ ಜೊತೆಗೆ ಈ ಶಾಲೆಯ ಅಭಿವೃದ್ಧಿಗಾಗಿ, ಸುಧಾರಣೆಗಾಗಿ ಹೆಚ್ಚಿನ ಸಹಕಾರವನ್ನು ಎಲ್ಲ ಜನಪ್ರತಿನಿಧಿಗಳು ಮತ್ತು ಊರಿನ ನಾಗರಿಕರು, ಹಳೆಯ ವಿದ್ಯಾರ್ಥಿಗಳು ಎಲ್ಲರಲ್ಲಿಯೂ ಸಹ ನಾನು ಈ ಶಾಲೆಯ ಅಭಿವೃದ್ಧಿಗಾಗಿ ದೊಡ್ಡ ಕನಸನ್ನ ಇಟ್ಕೊಂಡು ನಮ್ಮ ಎಲ್ಲ ಗುರುಮಾತೆಯರು ಮತ್ತು ಗುರುಗಳು ಬಹಳ ಆಸಕ್ತಿಯಿಂದ ಶಾಲೆಯ ಸುಧಾರಣೆಗಾಗಿ ಬಹಳಷ್ಟು ಇಚ್ಛೆಯನ್ನು ವ್ಯಕ್ತಪಡಿಸಿ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ. ಆ ಕನಸನ್ನ ನೆರವೇರಿಸಲಿಕ್ಕೋಸ್ಕರ ಎಲ್ಲರ ಸಹಕಾರವನ್ನ ನಾನು ತನು ಮನ ದಹ ಸಹಾಯವನ್ನ ಪಡೀಲಿಕ್ಕೆ ಬಯಸುತ್ತೇನೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ